ಚೆನ್ನಾಗಿದ್ದೀರಾ? ಸ್ವಲ್ಪ ನನ್ನ ಮೊಬೈಲ್ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸುಮಾ. ನಾನು ಇವತ್ತಿಂದ ಫಸ್ಟ್ ಓನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ ನೀವು ನೋಡಿರ್ತೀರ, ಆದರೆ ಸ್ವಲ್ಪ ನನ್ನ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಮಾಡೋಕ್ಕಾಗಲಿಲ್ಲ. ಸೊ ಈಗ ನಾನು ಆ್ಯಪಲ್ ಕೇಕ್ ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಓಕೆ, ನೋಡಿ. ಫಸ್ಟಿಗೆ ಗ್ಯಾಸ್ ಚಾಲು ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಗ್ಯಾಸ್ ಇದೆ ಫ್ರೆಂಡ್ಸ್, ಗ್ಯಾಸ್ ಇದೆ. ಅದನ್ನು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ನಾವು. ಸೊ ಹೀಗಾಗಿ ಗ್ಯಾಸು ಅಲ್ಲೇ ಕೊಟ್ಟಿರೋದು ಫ್ರೆಂಡ್ಸ್. ಬನ್ನಿ ನೋಡಿ ನಮ್ಮ ಮನೆ ಹೀಗಿದೆ ಫ್ರೆಂಡ್ಸ್. ಏನು ಮಾಡ್ತೀರಾ? ಇದು ನಮ್ಮ ಕಿಚನ್ ರೂಮ್, ಇದು ದೇವ್ರ ಮನೆ ಫ್ರೆಂಡ್ಸ್. ಗ್ಯಾಸೇ ಸ್ವಲ್ಪ ಇರ್ತದೆ ಹಾಕತ್ತೀನಿ ಫ್ರೆಂಡ್ಸ್, ಏನು ಮಾಡಲಿ. ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನಂದು ಅದೇನೋ ಥರ ಸ್ಟುಡಿಯೋ ಮಾಡೋದು ಇರುತ್ತಲ್ವ, ಕ್ಯಾಮ್ರಾ ಮಾಡೋದು, ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಮಕ್ಕಳು ತುಂಬ ಅಂದರೆ ತುಂಬ ಓಡಾಡೋದಾರ, ಎಲ್ಲ ಮುರಿದು ಬಿಟ್ಟಾರ. ಏನು ಮಾಡ್ತೀರಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಮತ್ತೇನಂತೀರಾ? ಈಗ ಮಾಡೋಣ ಬನ್ನಿ. ಹೊರಗಡೆ ತಿಂತಾರೆ ಕೇಕ್, ಆ್ಯಪಲ್ ಕೇಕ್. ಬಟ್ ಆ್ಯಪಲ್ ಕೇಕ್ ಏನಾಗುತ್ತೆ, ಮನೆಯಲ್ಲೇ ಸುಲಭವಾಗಿ ಮಾಡೋಕ್ಕೆ ಬರುತ್ತಲ್ವ, ಸ್ವಲ್ಪ ಹಂಗಾಗಿ ನೋಡೋಣ ಬನ್ನಿ. 10 ಮಿನಿಟಲ್ಲಿ ಹೇಗೆ ನಾನು ಮಾಡಿ ತೋರಿಸ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸರಿ ಫ್ರೆಂಡ್ಸ್, ಒಂದು ಸ್ವಲ್ಪ ನಮ್ಮದು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್. ಓಕೆ, ಹಿಂಗೆ ಮಾಡ್ತಾಯಿದ್ದೀನಿ. ಓಕೆ, ಮತ್ತೇನಂತೀರಾ ಫ್ರೆಂಡ್ಸ್? ಒಟ್ಟೆ ವಿಡಿಯೋ ನಿಂದಿರ್ತಾ ಇಲ್ಲ ಫ್ರೆಂಡ್ಸ್, ಎಷ್ಟು ಪ್ರಾಬ್ಲಮ್ ಆಗ್ತಿದೆ ನನಗೆ. ಎಲ್ಲ ಅದರಲ್ಲೇ ಹೋಗ್ತಾ ಇದೆ ಫ್ರೆಂಡ್ಸ್. ಒಂದು ನಿಮಿಷ, ನೀವು ಸ್ವಲ್ಪ ನನ್ನ ಮನೆಯನ್ನೇ ನೋಡಿ ನಾನೇನು ಮಾಡ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಇಲ್ಲೆಲ್ಲಾದರೂ ಇಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಫ್ರೆಂಡ್ಸ್. ನಂದು ಮೊಬೈಲ್ ಎಲ್ಲಿಡಬೇಕೋ ಅದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಂತಿದೆ. ಓಕೆ, ನಿಂತಿದೆ. ಈಗ ಮಾಡೋಣ ಬನ್ನಿ. ಗ್ಯಾಸ್ ಚಾಲು ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ, ಮಿಕ್ಸರಿಗೆ ನೀವು ಪ್ಲೇನ್ ಕೇಕ್ ತೊಗೊಳ್ಬೇಕಾದ್ರೂ ಅದನ್ನು ಮಿಕ್ಸರಲ್ಲಿ ಸಣ್ಣ ಮಾಡ್ಕೋಬೋದು ಫ್ರೆಂಡ್ಸ್. ಬೇಡ ನನಗೆ ಬ್ರೆಡ್ ಬೇಕಾದರೂ ಮಾಡ್ಕೋಬೋದು. ಎರಡರಲ್ಲಿ ನಿಮ್ಗೆ ಯಾವ್ದು ಚೂಸ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಒಟ್ಟು ಮಿಕ್ಸರ್ನಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ಸ್ವಲ್ಪ ಕಾಣಿಸುತ್ತಲ್ವ, ಇದು ಸ್ವಲ್ಪ ಕಾಫಿ ಪುಡಿ ಫ್ರೆಂಡ್ಸ್. ಅಂದರೆ ಕಾಫಿ ಪುಡಿನೂ ತೊಗೋಬೋದು. ನಿಮ್ಮ ಮನೇಲಿ ಕೋಕೋ ಪೌಡ್ರ್ ಇದ್ದರೆ ಕೋಕೋ ಒಂದು 2 ನೋಡಿರಿ ಕಾಣಿಸುತ್ತಲ್ವ, 2 ಸ್ಪೂನ್ ಫ್ರೆಂಡ್ಸ್. ಆಮೇಲೆ ಒಂದು 3 ಅಥವಾ 4 ಚಮಚ ಮಿಲ್ಕ್ ಪೌಡ್ರ್ ಫ್ರೆಂಡ್ಸ್. ಈಗ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಆಮೇಲೆ ಒಂದು ಅರ್ಧ ಕಪ್ ಸಕ್ಕರೆ ಫ್ರೆಂಡ್ಸ್. ಬೇಕಂದರೆ ಡೆಕೋರೇಷನಿಗಂತ ಒಂದು ಸಿಂಪಲ್ಲಾಗಿ ಆಲ್ಮಂಡ್ ಕಟ್ಸಿದೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಕಾಣಿಸ್ತಾ ಇಲ್ವಾ? ಸೊ ಪ್ರಾಬ್ಲಮ್ ಆಗ್ತಿದೆ ಫ್ರೆಂಡ್ಸ್, ಯಾಕಂದರೆ ನನಗೆ ಮೊಬೈಲ್ ಹಿಡ್ಕೊಳ್ಳೋಕ್ಕೆ ಇದಾಗ್ತಾ ಇಲ್ಲ. ಕಾಣಿಸುತ್ತಲ್ಲ, ಇಲ್ಲೇ ಬರಬೇಕು ನಾನು. ನೋಡಿ ಫ್ರೆಂಡ್ಸ್, ಈಗ ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಫಸ್ಟಿಗೆ ಸಕ್ಕರೆ ಹಾಕೋಬೇಕು. ಕಾಣಿಸುತ್ತಲ್ವ, ಸಕ್ಕರೆ ಒಂದು ಅರ್ಧ ಕಪ್ ಸಕ್ಕರೆ. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ರುಚಿ ನೀವು ರುಚಿ ಜಾಸ್ತಿ ತಿಂತೀರಂದರೆ ಜಾಸ್ತಿ ಹಾಕೋಬೋದು, ಇನ್ನೂ ಒಂದು 2 ಸ್ಪೂನು. ಸೊ ನಾನಂತೂ ರುಚಿ ಕಮ್ಮಿ ಫ್ರೆಂಡ್ಸ್, ಯಾಕಂದರೆ ಮಕ್ಕಳಿಗೆ ಜಾಸ್ತಿ ಕೊಟ್ಬಿಟ್ರು ಅಂದರೆ ಜಂಕ್ ಫುಡ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ, ಇದಾಗುತ್ತೆ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ. ಸೊ ಹಾಗಾಗಿ ಕಡಿಮೆ ಕೊಡ್ತೀನಿ ಫ್ರೆಂಡ್ಸ್ ಅವರಿಗೆ. ಸೊ ಇದಾದಮೇಲೆ ಸ್ವಲ್ಪ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಸಣ್ಣ ಇಡೋಣ ಫ್ರೆಂಡ್ಸ್. ಇದರಲ್ಲಿ ಸ್ವಲ್ಪ ಹಿಂಗೆ ಕಾಫಿ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಇದನ್ನು ಹಿಂಗೆ ಬಾರಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಕಾಣಿಸೋದಲ್ಲ ನನಗೆ, ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ಭಾಳ ಜೋರು ತಿಳ್ಕೊಂಡ್ರೆ ಮುಗಿತೀನಿ ಫ್ರೆಂಡ್ಸ್.
ನಮ್ಮ ಮಕ್ಕಳಿಗೆ ಇನ್ಸ್ಕೊಳ್ತಾರೆ. ಫ್ರೆಂಡ್ಸ್ ಸ್ವಲ್ಪ ಅದು ಸಕ್ಕರೆ ಇದಾಗಬೇಕಂದ್ರೆ ಎಷ್ಟಾಗುತ್ತೆ ಫ್ರೆಂಡ್ಸ್, ಕಾಣಿಸುತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ನಿಮಗೆ ನೋಡಿ ಫ್ರೆಂಡ್ಸ್. ಈಗ ಆಮೇಲೆ ಇದರಲ್ಲಿ ಸ್ವಲ್ಪ ನಿಮ್ಗೆ ತೋರಿಸಿದ್ದೀನಲ್ವ ಮಿಲ್ಕ್ ಪೌಡ್ರ್ ಫ್ರೆಂಡ್ಸ್, ಇದರಲ್ಲಿ ಹಾಕೊಂಡ್ಬಿಡಿ. ನಿಮಗೆ ಏನು ಮಾಡ್ತೀರಾ ಫ್ರೆಂಡ್ಸ್, ನನ್ನ ಮಕ್ಕಳು ಚಿಕ್ಕವರಿದ್ದಾರೆ, ತುಂಬ ಅಂದರೆ ತುಂಬ ಕರೆಕ್ಟೆ. ಇದೇನು ಗಟ್ಟಿಯಾಗೋಗ್ಬಿಡುತ್ತೆ ಇದರಲ್ಲೇ, ಅದಕ್ಕೆ ಬೇಗ ಇದನ್ನು ಏನು ಮಾಡ್ತಾರೆ ಬಿಟ್ಟರೆ ಫ್ರೆಂಡ್ಸ್. ನೋಡೋದು ಬದ್ರೆ ಬಿಟ್ಟ ಇನ್ನು ಚಿಕ್ಕವನು ಫ್ರೆಂಡ್ಸ್ ಇವನು ಫ್ರೆಂಡ್ಸ್. ಓನಮ್ಮ ಯಾಕೆ ಹಾಂ ಯಾಕಪ್ಪ ಸೋನು ಯಾಕೆ ಗಪ್ಪದ ನೋಡಿ ಫ್ರೆಂಡ್ಸ್. ಈ ಥರ ಸಣ್ಣ ಆಗುತ್ತೆ ಫ್ರೆಂಡ್ಸ್, ಕಾಣಿಸುತ್ತಲ್ಲ ನಿಮಗೆ. ವಿಡಿಯೋ ಮಾಡೋಕ್ಕಿಂತ ಹಿಂಗ ನೋಡಿ ಫ್ರೆಂಡ್ಸ್. ಈಗ ಇನ್ನೊಂದು ಜಲ್ಲಿ ಹಠ ಮಾಡಿ ಫ್ರೆಂಡ್ಸ್, ಇಡ್ಲಿ ಸರಿಯಾಗಲಿಲ್ಲ ಅಂದರೆ ಹಾಳೋದು. ಈ ಥರ ಕಾಣಿಸ್ತಿದ್ದಲ್ಲ ನಿಮಗೆ, ಸೂರ್ತಿ ಸಣ್ಣ ಆಗಬೇಕು. ಸೊ ಇದರಲ್ಲಿ ಆಮೇಲೆ 1 ಸ್ಪೂನ್ GRB ತುಪ್ಪ, ನಾನು ಯಾವಾಗಲೂ ಯೂಸ್ ಮಾಡೋದು GRB ತುಪ್ಪ. ಇದರಿಂದ 2 ಸ್ಪೂನ್ GRB ತುಪ್ಪ ಹಾಕೋಬೇಕು ಫ್ರೆಂಡ್ಸ್. ಇದರಲ್ಲಿ ಟೇಸ್ಟ್ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ತುಪ್ಪ ಹಾಕೋದಂತ ಇದು ಒಳ್ಳೆಯದು. ಕೆಲವರು ನೀವು ಇಲ್ಲಿ 1-2 ಸ್ಪೂನ್ ಎಣ್ಣೆ ಅದನ್ನು ಹಾಕೋಬೋದು. ಸೊ ತುಪ್ಪ ಅಂತೂ ತುಂಬ ಬಾಯಿಗೆ ಅಂತ ಟೇಸ್ಟ್ ಕೊಡುತ್ತಲ್ವ, ಅದಕ್ಕೆ ತುಪ್ಪ ಹಾಕಿ ಅಂತ ಇದೆ. ಸೊ ಇದನ್ನೇನು ಭಾಳ ಕುದಿಸೋದು ಬೇಡ ಫ್ರೆಂಡ್ಸ್, ಆಯ್ತು ಇದ್ರದ್ದು ನೋಡಿ ಫ್ರೆಂಡ್ಸ್. ಹೀಗಾಗಿದೆ. ಹಾಂ ಈಗ ಇದರಲ್ಲಿ ಬ್ರೆಡ್ ಹಾಕೊಂಡ್ಬಿಡೋದು ಫ್ರೆಂಡ್ಸ್. ಇದನ್ನೆಲ್ಲ ಇದರಲ್ಲೇ ಆ್ಯಡ್ ಮಾಡತ್ತೀನಿ. ನೋಡಿ ಫ್ರೆಂಡ್ಸ್, ಇದು ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಎಲ್ಲ ಇದನ್ನು ಕೇಕನ್ನು ಆ್ಯಪಲ್ ಕೇಕ್ ಇನ್ನು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಹಾಂ ಆ್ಯಪಲ್ ಕೇಕ್ ಅಂತ ಇದ್ದಾನೆ ಫ್ರೆಂಡ್ಸ್ ನನ್ನ ಮಗ ನೋಡಿ. ಸ್ವಲ್ಪ ಇದರಲ್ಲಿ ಹಾಲು ಇಲ್ಲಾಂದರೆ ಇನ್ನೂ ಸ್ವಲ್ಪ ನೀವು ತುಪ್ಪ ಏನು ಇಷ್ಟ ಆಗುತ್ತೆ. ಹಾಲು ಬೇಕಿದ್ರೆ ಹಾಲು ಹಾಕೊಳ್ಳಿ, ಇಲ್ಲಾಂದರೆ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ. ಓಕೆ, ಅದು ನಿಮ್ಮ ಚಾಯ್ಸ್ ಫ್ರೆಂಡ್ಸ್. ಇದನ್ನು ಸಾಕು, ಇದನ್ನು ಇಷ್ಟೇ ಬೆಚ್ಚಗೆ ಮಾಡ್ಕೊಂಡಿರೋದು. ಈಗ ಮುಗಿತು ಫ್ರೆಂಡ್ಸ್, ಗ್ಯಾಸ್ ಕೆಲಸ ಏನಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಸರಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಕೊಡ್ತೀನಿ ಪುಟ್ಟ ತಡ್ಕೋ, ಇವನಿಗೆ ಈಗ ಹೇಳಿನೇ ನಾವು ರಮಿಸ್ಬೇಕು ಫ್ರೆಂಡ್ಸ್. ಪ್ಲೇನ್ ಕೇಕು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಆದರೆ ಏನಾಗುತ್ತೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಾನು ಇದರಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್. ಏನಂತೀರಾ ಫ್ರೆಂಡ್ಸ್? ಮತ್ತು ಸಣ್ಣ ಮಕ್ಕಳು ಮಲ್ಕೊಂಡ್ರೂ ಚೆನ್ನಾಗಿ ಬಡ ವಿಡಿಯೋ ಮಾಡಿಬಿಡ್ಬೇಕಂತ ಅನ್ಕೊತೀವಿ. ಬರೀ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಎದ್ದು ಬಿಡ್ತಾರೆ ಜಲ್ದಿ. ಇವನು ಚಿಕ್ಕವನು ಫ್ರೆಂಡ್ಸ್. ಇದು ಬೇಕಿದ್ದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೋದು. ತುಪ್ಪ ಎಷ್ಟು ಹಾಕೊತಿರಲ್ಲ ಅಷ್ಟು ಚಂದ ಆಗ್ತೈತಿ ಫ್ರೆಂಡ್ಸ್. ಇದು 2 ಸ್ಪೂನ್ ತುಪ್ಪ ತೋರಿಸ್ತೀನಿ ನಿಮಗೆ. ನೋಡ್ರಿ ಫ್ರೆಂಡ್ಸ್, ನನ್ನ ಮಗ ವಾಸ್ತಿ ಬರತ್ತದಂತ ಚಂದ ಕುಂದ್ರು ಚಂದ ಫ್ರೆಂಡ್ಸ್. ಅವನು ಹಾಗೇನೆ ಇಲ್ಲಿ ನೋಡಿ. ತಡಿ ಮಾಡತ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಜಲ್ದಿ ಆಗೋಗ್ಬಿಡ್ತೈತಿ. ತಡಿ ಕೊಡ್ತೀನಿ. ಈ ಥರ ಮಾಡಿಬಿಟ್ರೆ ಫ್ರೆಂಡ್ಸ್ ಮನೆಯಲ್ಲೇ ಎಷ್ಟು ಬೇಕಾದರೂ ತಿನ್ಬೋದಲ್ವ. ಯಾಕಂದರೆ ಹೊರಗಡೆ ಏನೂ ತಿನ್ಬೇಕಂತ ಅನಿಸಲ್ಲ. ಇದೇನು ಈಸಿ. ಇದು ಒಂದು ಬ್ರೆಡ್ ಇದ್ಬಿಟ್ರೆ ಮುಗೀತು ಫ್ರೆಂಡ್ಸ್ ಮನೆಯಲ್ಲಿ. ಅದು ಇದು ತಿನ್ನೋ ಬದಲೇ ಸ್ವೀಟ್ಸ್ ಅವ್ರಿಗೆ ಚಾಕ್ಲೇಟ್ ಬೇಕಾಗುತ್ತೆ ಫ್ರೆಂಡ್ಸ್. ಅದನ್ನೇ ಈ ಥರ ಈ ಬ್ರೆಡ್ನಲ್ಲಿ ಈ ಥರ ಮಾಡಿಬಿಟ್ರೆ ಕೇಕ್
ಕೇಕ್ ಆಗಿಬಿಡುತ್ತಲ್ವ, ಆ್ಯಪಲ್ ಕೇಕೇ ಆಗಿಬಿಡುತ್ತೆ. ಹೀಗಾಗಿ ನಾನು ಇದನ್ನೇ ಜಾಸ್ತಿ ಮಾಡೋದು ಫ್ರೆಂಡ್ಸ್ ಮನೆಯಲ್ಲಿ ನನ್ನ ಮಕ್ಕಳಿಗೆ. ಫ್ರೆಂಡ್ಸ್ ಹೀಗಾಗಿದೆ ನಾನು ಕಲಿಸಿದ್ದೆಲ್ಲ, ಆಯಿತಾ? ಇನ್ನು ಫ್ರೆಂಡ್ಸ್ ಇದನ್ನು ತಡಿ, ಇನ್ನೂ ಎಲ್ಲ ಆಗಿಲ್ಲಪ್ಪಿ. ಇದನ್ನು ಈ ಥರ ಕಟ್ಕೋಬೇಕು ಫ್ರೆಂಡ್ಸ್. ಇದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಇದು ಬೇಕಿದ್ರೆ ನೀವು ಕೊಬ್ಬರಿನೂ ಇದು ಮಾಡ್ಕೋಬೋದು, ಕೊಬ್ಬರಿ ಇಡ್ತಾರೆ ಇದಕ್ಕೆ. ನಾನು ಸ್ವಲ್ಪ ಇವತ್ತು ಬೇರೆ ಮಾಡ್ಬೇಕಂತಂದು ನಾನು ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಹೀಗೆ ಆಯಿತು ರೆಡಿ. ಇದಕ್ಕೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದು ಬಿಸಿ ಇರುವಾಗಲೇ ಕಟ್ ಬಿಡ್ಬೇಕು ಫ್ರೆಂಡ್ಸ್. ಇದನ್ನು ಬಿಸಿ ಇರಲಿಲ್ಲ ತಿಂದು ಬಿಡ್ಬೇಕು, ಇಲ್ಲಾಂದರೆ ಇದು ಚೆನ್ನಾಗಿ ಅನಿಸೋದೇ ಇಲ್ಲ. ಬಿಸಿ ಇರೋದ್ರಾಗೆ ಉಡ್ಡೆ ಕಟ್ಟಿದ್ರೆ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲದಿಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್, ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಹಿಂಗೆ ಮಿಲ್ಕ್ ಇದ್ರ ಕೇಕ್ ಇರುತ್ತಲ್ವ ಆ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಮಾಡ್ಕೊಬೋದು. ನನ್ನ ಮಕ್ಕಳಿಗೆ ಇದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಹೇಗೆ ಬಂದು ಕುಂತಿದ್ದಾನೆ ಕಳ್ಳ, ಎದ್ಬಿಟ್ಟಿದ್ದಾನೆ ಇವನು. ತುಂಬ ತಿರಾಟೆ ಫ್ರೆಂಡ್ಸ್ ಇವನು, ತುಂಬ ಅಂದರೆ ತುಂಬಾ ನನ್ನ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಇವನು. ಇವನು ಚಿಕ್ಕವನು ಇದ್ದ ಆವಾಗ, ಸೊ ಹಾಗಾಗಿ ನನಗೂ ವಿಡಿಯೋ ಮಾಡೋದಾಗಲಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಡೆಕೋರೇಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಏನಾದರೂ ನಿಮಗೆ ಮಾಡುವಾಗ ಸ್ವಲ್ಪ ಏನಾದರೂ ಒಡೆದಿದ್ರಂದರೆ, ಕೈಯಾಗ ಹೊಡಕತ್ತಂದ್ರೆ ಫ್ರೆಂಡ್ಸ, ನಾವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅವನ್ನ ಉಂಡೆ ಕಟ್ಟಬೇಕು ಫ್ರೆಂಡ್ಸ. ನೋಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಬನ್ನಿ ತಿನ್ನೋಣ. ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಇದೇ ನನ್ನ ಆ್ಯಪಲ್ ಕೇಕ್ ಫ್ರೆಂಡ್ಸ್. ಇವತ್ತಿನ ಇವಾಗ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್.